ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಟಫ್ಡ್ ಇಡ್ಲಿ ಕಟ್ಲೆಟ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲು 2 ಕಪ್ಪು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ನೋಡಿ, 2 ಕಪ್ಪು ಚಿರೋಟಿ ರವೆಗೆ ನಾನು 1 ಕಪ್ಪು ಮೊಸರು, ಸಿಹಿಯಾದ ಮೊಸರು, ಹುಳಿ ಇರಬಾರ್ದು. ಆಮೇಲೆ ಮತ್ತೆ ಅದೇ ಕಪ್ಪಲ್ಲಿ 1 ಕಪ್ಪು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಫಸ್ಟು 2 ಕಪ್ ಚಿರೋಟಿ ರವೆ ತಗೊಂಡೆ, ಅದಾದಮೇಲೆ 1 ಕಪ್ ಮೊಸರು, ಅದೇ 1 ಕಪ್ಪಲ್ಲಿ ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20ರಿಂದ 30 ನಿಮಿಷ ಹಾಗೆ ಬಿಡಬೇಕು. ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈ ಕಡೆ ನಾವು ಇವಾಗ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಆಮೇಲೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಬೇಕು ಹಸಿಮೆಣಸಿನ್ಕಾಯಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಆನಿಯನ್ನು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ಆಲ್ರೆಡಿ ಹಿಟ್ಟಿಗೆ ಕೂಡ ಉಪ್ಪು ಹಾಕಿದ್ದೀವಿ. ಹಾಗಾಗಿ ಇಲ್ಲೂ ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು. ಎಲ್ಲ ಜಾಸ್ತಿ ಆಗಿಬಿಟ್ರೆ ಉಪ್ಪು ಜಾಸ್ತಿ ಅನಿಸುತ್ತೆ. ಇದು ನೋಡಿ, ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಅದನ್ನ ಹಾಕ್ತಾಯಿದ್ದೀನಿ. ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೀವು ಕರಿಬೇವಿನ ಸೊಪ್ಪು ಬೇಕಾದರೆ, ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಹಾಕ್ಕೊಬೋದು. ಬಟ್ ನಾನು ಇಷ್ಟೇ ಪಲ್ಯ ಮಾಡ್ತಾಯಿದ್ದೀನಿ, ಸೊ ನಾನು ಯೂಸ್ ಮಾಡಿರೋದು ಇಷ್ಟೇ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಇಷ್ಟೇ ಇದು. ನೋಡಿ, ಇದು ಪಲ್ಯ ರೆಡಿಯಾಗಿದೆ. ಇವಾಗ ಈ ಕಡೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಇವಾಗ 30 ನಿಮಿಷ ಬಿಟ್ಟಿದ್ದೀವಿ ಅದು ಚೆನ್ನಾಗಿ ನೆನೆಯೋಕ್ಕೆ. ನೆಂದಿದೆ. ಇದಾದಮೇಲೆ ನಾನು ಇದಕ್ಕೆ 1/4 ಚಮಚದಷ್ಟು ಸೋಡಾ, ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾ ಅಂತಾರಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಾವು ಆಲೂ ಪಲ್ಯ ಮಾಡಿದ್ವಲ್ಲ, ಅದನ್ನು ಈ ಥರ ಸಿಲಿಂಡ್ರಿಕಲ್ ಶೇಪ್ ಅಂತಾರಲ್ವ, ಆ ಥರ ಮಾಡಿಬಿಟ್ಟು ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಬೇಕು. ನೋಡಿ, ಇದು ರೆಡಿಯಾಗಿದೆ. ಇವಾಗ ನಾನು ಈ ಥರ ಕಪ್ ತೊಗೊಂಡಿದ್ದೀನಿ. ನೀವು ಯಾವ ಸೈಜ್ ಕಪ್ ಬೇಕಾದರೂ ತೊಗೊಬೋದು. ಈ ಥರ ಉದ್ದ ಇರೋದೇ ತೊಗೊಬೇಕಾದ್ರೆ. ನೋಡಿ, 3 ಕಪ್ ತೊಗೊಂಡಿದ್ದೀನಿ ಈ ಥರ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಇವಾಗ ಏನು ಮಾಡಬೇಕು ಅಂದರೆ, ನಾವು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ತೊಗೊಬೇಕು. ಅದನ್ನು ತೊಗೊಂಡ್ಬಿಟ್ಟು ಫಸ್ಟು ಸ್ವಲ್ಪ ಹಾಕಬೇಕು. ಅದು ಹಾಕಿದ ಮೇಲೆ ನಾವು ಏನು ಪಲ್ಯದ ರೋಲ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಮಧ್ಯದಲ್ಲಿ ಈ ಥರ ಇಡಬೇಕು. ಮಧ್ಯದಲ್ಲಿ ಇಟ್ಟು ಮತ್ತೆ ನಾವಿವಾಗ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ವಾ ಸೈಡಲ್ಲಿ, ಅದನ್ನೆಲ್ಲ ಫಿಲ್ ಮಾಡ್ಕೊತಾ ಬರಬೇಕು. ಅಲ್ಲೆಲ್ಲ ಹಿಟ್ಟನ್ನ ಹಾಕಬೇಕು. ನೀವು ಸೇಮು ಇದು ಕಪ್ ಇಡ್ಲಿ ಉದ್ದ ಏನಂತಾರೆ, ಲೋಟದಲ್ಲಿ ಇಡ್ಲಿ ಮಾಡ್ತೀರಲ್ವ, ಅದೇ ಥರ ಮಾಡೋದು. ಆದರೆ ಇಲ್ಲಿ ನಾವು ಚಿರೋಟಿ ರವೆ ಯೂಸ್ ಮಾಡಿದ್ದೀವಿ, ಪ್ಲಸ್ ಇಲ್ಲಿ ಮಧ್ಯ ಆಲೂಗಡ್ಡೆ ಪಲ್ಯನ ನಾವು ಸ್ಟಫ್ ಮಾಡ್ತಾಯಿದ್ದೀವಿ. ಸೊ ಈ ಥರ ಸೈಡಲ್ಲೆಲ್ಲ ಫಿಲ್ ಮಾಡ್ಕೊಳ್ಳಿ. ಇದೇ ಥರ 3ದಕ್ಕೂ ಮಾಡ್ಕೊಬೇಕು. ಅದು ಮಾಡಾದಮೇಲೆ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ನೋಡಿ, ಆ ಥರ ಕಪ್ಪಲ್ಲಿ ನಾನು ಎಲ್ಲದರಲ್ಲೂ ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಾಕಿ ಇಡ್ತಾಯಿದ್ದೀನಿ. ಸೇಮ್ ನೀವು ಇಡ್ಲಿ ಹೇಗೆ ಬೇಯಿಸ್ತಿರೋಲ್ಲ, ನಾರ್ಮಲ್ ಇಡ್ಲಿ ಮಾಡಿದಾಗ ಅದೇ ಥರ ಇಡ್ಲಿ ಕುಕ್ಕರ್ ಇದ್ದರೆ ಅದರಲ್ಲೂ ಮಾಡ್ಕೊಬೋದು, ಪ್ರೆಷರ್ ಕುಕ್ಕರಲ್ಲೂ ಮಾಡ್ಕೊಬೋದು. ಈ ಥರ ಮಾಡಿ ಚೆನ್ನಾಗಿ ಒಂದು 10-15 ನಿಮಿಷ ಬೇಯಿಸ್ಕೊಬೇಕು. ನೋಡಿ, ಇದು ಬೇಯಿಸಿ ರೆಡಿಯಾಗಿದೆ. ಈ ಥರ ಬರುತ್ತೆ ಬೆಂದ ಮೇಲೆ. ನೋಡಿ, ಇದು ಇನ್ಸ್ಟೆಂಟಾಗಿ ನೀವು ಇಡ್ಲಿ ಮಾಡ್ಕೊಬೋದು. ಇದು ಒಂಥರ ಸ್ನ್ಯಾಕ್ಸ್ ರೀತಿಯೂ ತಿನ್ಬೋದು, ಅಥವಾ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲೂ ತಿನ್ಬೋದು. ನೋಡಿ, ಅದನ್ನು ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಇಡ್ಲಿ ಕಟ್ಲೆಟ್ ಮಾಡೋದ್ರಿಂದ ಈ ಥರ ರೋಲ್ ಆಗಿ ಕಟ್ ಮಾಡಿ ನೆಕ್ಸ್ಟು ಅದನ್ನು ಫ್ರೈ ಮಾಡ್ಕೊಬೇಕು. ನೀವು ಹೀಗೆ ಕೂಡ ತಿನ್ಬೋದು, ಚಟ್ನಿ ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ ತಿಂದರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ.
ಮತ್ತು ಸ್ವಲ್ಪ ಒಂದೂವರೆ 2 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆಗೆ ಸ್ವಲ್ಪ ಒಂದು ಮುಕ್ಕಾಲು ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ನಾವು ಅದೇನು ರೋಲ್ ಮಾಡ್ಕೊಂಡಿರ್ತೀವಲ್ವ ಆ ರೋಲ್ನ ಇದ್ರ ಮೇಲೆ ಹಾಕ್ತಾ ಬರಬೇಕು. ಹಾಕಿ ಫ್ರೈ ಮಾಡಬೇಕು. ಇದು ತುಂಬ ಟೇಸ್ಟಾಗಿರುತ್ತೆ. ಒಂಥರ ಸ್ನ್ಯಾಕ್ಸ್ ರೀತಿಲಿ ತಿನ್ನೋಕ್ಕೂ ಹೆಲ್ದಿ ಕೂಡ ಹಾಗೂ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಹೊಟ್ಟೆನೂ ತುಂಬುತ್ತೆ. ಬ್ರೇಕ್ಫಾಸ್ಟ್ ಬೆಳಗ್ಗೆ ತಿಂಡಿ ಕೂಡ ನೀವು ಯೂಸ್ ಮಾಡ್ಕೊಬೋದು. ನೋಡಿ, ಇಲ್ಲಿ ನಾನು ಒಂದೇ ಸೈಡ್ ಬೇಯಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಟರ್ನ್ ಮಾಡಿಬಿಟ್ಟು 2 ಸೈಡೂ ಬೇಯಿಸ್ಕೊಬೋದು. 2 ಸೈಡು ಫ್ರೈ ಮಾಡ್ಕೊಬೋದು. ನಾನಿಲ್ಲಿ ಒಂದೇ ಸೈಡ್ ಫ್ರೈ ಮಾಡಿದ್ದೀನಿ, ತೆಗಿತಾ ಇದ್ದೀನಿ. ಸೊ ಮತ್ತೆ ಅದೇ ಆಯಿಲಲ್ಲಿ ಮತ್ತೆ ಮಿಕ್ಕಿದಷ್ಟು ರೋಲ್ನು ಹಾಕ್ಬಿಟ್ಟು ನಾನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಆಯಿಲ್ನ ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲಿ ಅಲ್ಲೇನು ಮಿಕ್ಕಿರುತ್ತೋ ಅದೇ ಆಯಿಲಲ್ಲಿ ಮತ್ತೆ ಇದು ಕೂಡ ಫ್ರೈ ಆಗುತ್ತೆ. ಸೊ ಮತ್ತು ನೀವು ನೆಕ್ಸ್ಟು ಪದೇ ಪ್ರತಿ ಸಲವೂ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಷ್ಟ. ಇದು ಈ ಥರ ಫ್ರೈ ಮಾಡಿ ರೆಡಿ ಮಾಡಿಕೊಂಡ್ರೆ ನೀವು ಯಾವುದೇ ಥರ ಚಟ್ನಿ ಜೊತೆಗೆ ಇದನ್ನು ತಿನ್ಬೋದು. ಇಲ್ಲ ಸಾಸು, ಕೆಚಪ್ಪು ಆ ಥರದ್ರ ಜೊತೆ ಕೂಡ ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ನನ್ನ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಾನು ಮುಂದೆ ಯಾವುದೇ ಹೊಸ ರೆಸಿಪಿ ಹಾಕ್ದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಈಸಿಯಾಗಿ ನೋಡ್ಕೊಬೋದು. ಮತ್ತು ನಾನು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.